ಸರ್ಕಾರದ ಆತ್ಮನಿರ್ಭರ್ ಭಾರತ ಯೋಜನೆಯ ಅಂಗವಾಗಿ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಬಿಎಸ್ಎನ್ಎಲ್ ದೇಶಾದ್ಯಂತ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಗಸ್ಟ್ 2024ರಿಂದ 4G ಸೇವೆಗಳನ್ನು ಪ್ರಾರಂಭಿಸಲಿದೆ ಎಂದು ಘೋಷಿಸಿದ್ದು ಪ್ರಮುಖ ಬೆಳವಣಿಗೆಗಳಿಂದಾಗಿ ಚ.ರಾ.ಚೆಯಲ್ಲಿ ಹೆಸರು ಮಾಡುತ್ತಿದೆ. ಈ ಔಟ್ ಅನ್ನು 1.12 ಲಕ್ಷ ಟವರ್ಗಳನ್ನು 4G ಮತ್ತು 5G ಸೇವೆಗಳಿಗಾಗಿ ಸ್ಥಾಪಿಸುವುದು ಸೇರಿದಂತೆ ಮಹತ್ವದ ಮೂಲಸೌಕರ್ಯ ಪುಷ್ ಬೆಂಬಲಿಸುತ್ತದೆ. ಇದಲ್ಲದೆ ಬಿಎಸ್ಎನ್ಎಲ್ ಈ ನೆಟ್ವರ್ಕ್ ಅನ್ನು ನಿಯೋಜಿಸಲು ಟಿಸಿಎಸ್, ತೇಜಸ್ ನೆಟ್ವರ್ಕ್ಸ್ ಮತ್ತು ಐಟಿಐಗೆ 19,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳನ್ನು ನೀಡಿದೆ. ಪೈಲಟ್ ಹಂತದಲ್ಲಿ ಗರಿಷ್ಠ 40ರಿಂದ 45 MEGABITPERSECOND ವೇಗವನ್ನು ದಾಖಲಿಸಿದ ಹೊಸ 4G ಸೇವೆಗಳು ಭಾರತದ ದೂರಸಂಪರ್ಕ ಮಾರುಕಟ್ಟೆಯಲ್ಲಿ ಸಂಪರ್ಕ ಮತ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ. ಹೆಚ್ಚುವರಿಯಾಗಿ ಬಿಎಸ್ಎನ್ಎಲ್ ತನ್ನ ತಾಂತ್ರಿಕ ಬೆನ್ನೆಲು ಮತ್ತು ಸೇವಾ ನೀಡಿಕೆಗಳನ್ನು ಅಚ್ಚಗೊಳಿಸಲು 15,000 ಕೋಟಿ ರೂಪಾಯಿ ಒಪ್ಪಂದದಲ್ಲಿ ಟಿಸಿಎಸ್ ಜೊತೆಗೆ ದೊಡ್ಡ ಡೇಟಾ ಕೇಂದ್ರಗಳನ್ನು ಸ್ಥಾಪಿಸಲು ಪಾಲುದಾರಿಕೆ ಮಾಡಿಕೊಂಡಿದೆ. ಚಂದಾದಾರರ ನಷ್ಟವನ್ನು ಕಡಿತಗೊಳಿಸುವ ಮತ್ತು ಖಾಸಗಿ ದೂರಸಂಪರ್ಕ ನಿರ್ವಾಹಕರೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸ್ಪರ್ಧಿಸುವ ಗುರಿಯನ್ನು ಹೊಂದಿರುವ ಸಮಯದಲ್ಲಿ ಈ ಬೆಳವಣಿಗೆಗಳು ಬಂದಿವೆ.